ಟಿವಿ ಯೂನಿಟ್ ಹೌದು ಸರ್. ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರೋದು ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಹೇಳಿ ಏನೇನ್ ಮಾಡಿದ್ದಾರೆ ರೂಟಿಂಗ್ ಇದು ನೋಡಿ ಸಿಂಪಲ್ ಆಗಿ ಮಾಡಿರೋದು ಸರ್. ಕೆಳಗಡೆ ಫುಲ್ ಸ್ಟೋರೇಜ್. ಸೊ ಈ ಕಡೆ ನೋಡಿ ಇಲ್ಲಿ ಸ್ಟೋರೇಜ್ ಇದೆ. ಸೊ ನೀವು ಫುಲ್ ಇದು ರೂಟಿಂಗ್ ಸರ್. ಸೊ ನೀವು ನೋಡ್ಬೋದು ಎಲ್ಲೂ ಫ್ರೇಮ್ ಕಾಣಲ್ಲ ಅಂಡ್ ಫಿನಿಶಿಂಗ್ ನೋಡ್ಬೋದು ಸರ್ ನೀವು. ನಿಮ್ಗೆ ಅಲ್ಯೂಮಿನಿಯಂ ಅನ್ನೋ ಫೀಲೇ ಬರಲ್ಲ. ಕಡೆ ಲಾಫ್ಟ್ ನೋಡ್ಬೋದು. ಸೊ ಪ್ಲಸ್ ಗ್ರಾಸರಿ ಯೂನಿಟ್ ನೋಡ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಕಲರ್ ಸರ್ ಇದು ಎಷ್ಟು ಸರ್ ಇದು? ಜೇಡ್ ಸಿಲ್ವರ್ ಸರ್. ಜೇಡ್ ಸಿಲ್ವರ್. ಹೌದು. ಚೆನ್ನಾಗಿ ಬಂದಿದೆ ಸರ್ ಇದು. ಬಾಟಮ್ ಕೂಡ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್ ಕೊಟ್ಟಿದ್ದೀವಿ. ಸೊ ನೋಡ್ಬೋದು. ಸೊ ಇಲ್ಲಿ ವಿಕರ್ ಕೊಟ್ಟಿದ್ದೀವಿ ಸರ್. ಫಸ್ಟ್ ಒಂದೇ ಒಂದು ವಿಕರ್ ಬಾಸ್ಕೆಟ್. ಬಟ್ ನಿಮಗೆ ಬರಬೇಕಲ್ಲ ಕಾನ್ಫಿಡೆನ್ಸ್. ಅದೇ ಸರ್ ಅದು ಆ ಕಾನ್ಫಿಡೆನ್ಸ್ ಬಂದು ಲೈಕ್ ಮ್ಯಾರೇಜ್ ಆಗಿ 10 years ಆಯ್ತಾ. ಎರಡು ರೆಂಟ್ ಹೌಸ್ ಅಲ್ಲಿ ಇದ್ವಿ. ಆ ವುಡ್ ಪ್ರಾಬ್ಲಮ್ ನನಗೆ ಹೇಗಿತ್ತು ಅಂತಂದ್ರೆ ಒಂದು 1 yearಗೆ ಅದೊಂಥರ ನೀರ್ ಬಿದ್ದು ಬಿದ್ದು ಸಿಂಕ್ ಏರಿಯಾ ಹತ್ರ ಎಲ್ಲ ವುಡ್ ಇಂಟೀರಿಯರ್. ಸೊ ನಾನು ಅವ್ರು ಹಿಂಗೆ ಹೇಳಿದ್ರು ಈ ಐಡಿಯಾ ಇದೆ ಅಂತ ಹೇಳಿ ನಾನು ಓಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತಾನೆ ನಾನು ರೆಡಿ ಇದ್ದೆ. ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗಿದ್ವಿ. ಇಷ್ಟ ಆಯ್ತು. ಓಕೆ ಟ್ರೈ ಮಾಡೋಣ. ಹೌ ಅಬೌಟ್ ದ ಸ್ಟಾಫ್ಸ್ ಅವರೆಲ್ಲ ಯಾವ ರೀತಿ ನಿಮಗೆ ಕೋಆರ್ಡಿನೇಟ್ ಮಾಡಿದ್ರು? ಈ ಕಡೆ ಒಂದು ಮಿರರ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಮಿರರ್ ಬ್ಯಾಕ್ ಸೈಡ್ ನಿಮ್ಗೆ ಸ್ಟೋರೇಜ್ ಇದೆ. ಅಲ್ಲೂ ಸ್ಟೋರೇಜ್ ಮತ್ತೆ ಹೌದು. ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಓಕೆ ಓಕೆ. ಸೊ ಕೆಳಗಡೆ ಮತ್ತೆ ಡ್ರಾ ಇದೆ. ಇಲ್ಲಿ ಮತ್ತೆ ಡ್ರಾವರಾ? ಇದು ಹ್ಯೂಜ್ ಸ್ಟೋರೇಜ್ ಆಗುತ್ತೆ ಸರ್ ಇದು. ವೀಕ್ಷಕರೇ 10 feet ವಿಡ್ತ್ ಬರುತ್ತೆ. ಸೊ ಇಲ್ಲೊಂದು ಯೂನಿಟ್ ಇದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಇವತ್ತು ನಾನು ನಿಮಗೆ ತೋರಿಸ್ತಿರುವಂಥ ಇಂಟೀರಿಯರ್ ಬಂದ್ಬಿಟ್ಟು ಅಲ್ಯೂಮಿನಿಯಂ ಇಂಟೀರಿಯರ್, ನಮ್ಮ ಬಿ ಇಂಟೀರಿಯರ್ ಮಾಡಿರುವಂಥದ್ದು. ಆ್ಯಂಡ್ ತಮ್ನೆಲ್ಲಲ್ಲಿ ನೋಡಿದ್ದೀರಾ ಜಸ್ಟ್ 5 lakhಲ್ಲಿ 3 BHK ಇಂಟೀರಿಯರ್ ಮಾಡಿಕೊಟ್ಟಿದ್ದಾರೆ ರೀ. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು, ವರ್ಷ ಬಾಳಿಕೆ ಬರಬೇಕು, ನಮ್ಮ ಬಜೆಟಲ್ಲಿ ಇರಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ ನಮ್ಮ ಬಿ ಇಂಟೀರಿಯರ್ನ ಚೂಸ್ ಮಾಡ್ಬೋದು. ಬನ್ನಿ ಈ ಮನೆಯೂ ನೋಡೋಣ. ಆ್ಯಂಡ್ ನಮ್ಮ ರಘುನಾಥ್ ಸರ್ ಸುತ್ತ ನಮಗೋಸ್ಕರ ಕಾಯ್ತಾ ಇದ್ದಾರೆ. 3 BHK ಯಾವ ಥರ ಮಾಡಿರ್ಬೋದು, ಟಿವಿ ಯೂನಿಟ್ ಯಾವ ಥರ ಬಂದಿದೆ, ದೊಡ್ಡದಾದಂಥ ಕಿಚನ್ ಕೂಡ ಬಂದಿದೆ. ನೀವು ನಂಬಲ್ಲ ರೀ, 5 lakhಲ್ಲಿ ಇಷ್ಟೆಲ್ಲ ಸಾಧ್ಯನಾ? ಅದು ಕೂಡ ಲೈಫ್ ಟೈಮ್ ಬಾಳಿಕೆ ಬರುವಂಥ ಒಂದು ಇಂಟೀರಿಯರ್ ಅಂತಂದರೆ ಡೆಫಿನೆಟ್ಲಿ ಆಶ್ಚರ್ಯ ಇಷ್ಟಪಡ್ತೀರಾ. ಆ್ಯಂಡ್ ಇನ್ನೊಂದೇನಂತಂದರೆ ಇಲ್ಲಿ ನೋಡ್ರಿ ನಿಶ್ಚಿತಾದ ಸ್ಟೀಲ್ ಡೋರ್ಗಳು ಕೂಡ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅಲ್ಯೂಮಿನಿಯಂ ಇಂಟೀರಿಯರ್ ಜೊತೆ ಲೈಫ್ ಟೈಮ್ ಬಾಳಿಕೆ ಬರುವಂತಹ ಸ್ಟೀಲ್ ಡೋರನ್ನು ಕೂಡ ಹಾಕಿದ್ದಾರೆ. ಸೊ ಬನ್ನಿ ಒಳಗಡೆ ಹೋಗೋಣ, ಸರ್ ಜೊತೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಬನ್ನಿ ನನ್ನ ಜೊತೆ. ರಘುನಾಥ್ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಎಲ್ಲ ಕನ್ನಡಕರ ವೀಕ್ಷಕರಿಗೂ ನಮಸ್ಕಾರ. ಸೂಪರ್ ಸರ್. ಜಸ್ಟ್ 5 lakhಲ್ಲಿ ಒಳ್ಳೆ ಪ್ರೀಮಿಯಂ ಇಂಟೀರಿಯರ್ ತೋರಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆ. ಆಕ್ಚುಲಿ ಯಾವ ಪ್ಲೇಸ್ ಅಲ್ಲಿ ಇದೀವಿ ಸರ್? ನಾನು ಲಗ್ಗೆರೆಯಲ್ಲಿ ಇದ್ದೀವಿ ಸರ್. ಲಗ್ಗೆರೆಯಲ್ಲಿ. ಕ್ಲೈಂಟ್ ನೇಮ್ ತಿಳ್ಕೊಬೋದು ಸರ್? ದಿನೇಶ್ ಅಂತ ಹೇಳಿ ಸರ್. ದಿನೇಶ್ ಸರ್, ಏನೇನ್ ಮಾಡಿದ್ರಿ ಸರ್ ಈ ಮನೆಯಲ್ಲಿ? ಸೊ ಇದು ಎಂಟೈರ್ 3 BHK ಫುಲ್ ಇಂಟೀರಿಯರ್ ಮಾಡಿದೀವಿ ಸರ್. ಫುಲ್ ಇಂಟೀರಿಯರ್ ಅಂಡ್ ಟಿವಿ ಯೂನಿಟ್ ನೋಡಬಹುದು. ರೂಟಿಂಗ್ ಅಲ್ಲಿ ಟಿವಿ ಯೂನಿಟ್ ಮಾಡಿದೀವಿ ಸರ್, ಪ್ರೀಮಿಯಂ ಅಲ್ಲಿ. ಇದನ್ನ ರೂಟಿಂಗ್ ಅಲ್ಲಿ ಮಾಡಿರೋದಾ ಸರ್? ಒಂದು ಕ್ವಶನ್ ಕೇಳ್ತೀನಿ. ಸೊ ಈಗಿನ ಸಿಚುವೇಶನ್ ನೋಡಿದ್ರೆ ಪ್ರತಿಯೊಂದ್ರ ಬೆಲೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಜಾಸ್ತಿ ಆಗೋಗಿದೆ ಸರ್. ವುಡ್ ಇಂಟೀರಿಯರ್ ಅದು ಎಲ್ಗೋ ಹೊರಟೋಗ್ಬಿಟ್ಟಿದೆ. ಈ ಕಮ್ಮಿ ರೇಟಲ್ಲಿ ನೀವು ಇದು 5 ಲಕ್ಷ ಕೇಳಿದ್ರಲ್ಲ, ಮಾಮೂಲಿ ವುಡ್ ಇಂಟೀರಿಯರ್ 5 ಲಕ್ಷ ಮಾಡೋರು ಯಾರು ಇಲ್ಲ ಇವಾಗ. ಆಗದೆ ಸರ್, ಮುಗಿದ ಕತೆ ಅಲ್ವಾ? ಸೊ ನಾನು ನಿಮ್ಗೆ ಕೇಳುವಂತದ್ದು, ಹೌ ನೀವ್ ಹೇಗಿನ್ನ ಈ ಇದ್ರಲ್ಲಿ ಸರ್ವೈವ್ ಮಾಡ್ತಾ ಇದ್ರ ಈ ರೇಟ್ ಅಲ್ಲಿ? ಈಗ ಪ್ರೈಸಸ್ ತುಂಬಾ ಜಾಸ್ತಿ ಆಗಿದೆ. ಬಟ್ ಆಸ್ ಆಫ್ ನಾವು ಈಗಲೂ ಕೂಡ ನಾವು ಒಂದು ಮಿನಿಮಲ್ ಕಾಸ್ಟಿಂಗ್ ಅಲ್ಲೇ ಮಾಡ್ತಾ ಇದೀವಿ ಸರ್. ಯಾಕಂದ್ರೆ ತುಂಬಾ ಜಾಸ್ತಿನೂ ಮಾಡಕ್ಕಾಗಲ್ಲ, ಯಾಕಂದ್ರೆ ವುಡ್ ಇಂಟೀರಿಯರ್ ನಾವು ಕಂಪೀಟ್ ಮಾಡಬೇಕು. ಹೌದು. ಅಂಡ್ ಅದಕ್ಕೆ ಒಳ್ಳೆ ಕ್ವಾಲಿಟಿ ಅಂತೂ ಕೊಡ್ಲೇಬೇಕು. ಬೇಕಾಗುತ್ತೆ. ಸೊ ಮ್ಯಾಕ್ಸಿಮಮ್ ನಾವು ಮ್ಯಾನೇಜ್ ಮಾಡ್ತಾ ಇದೀವಿ ಸರ್. ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡ್ತಾ ಇದ್ರ. ಸೊ ಲೋ ಮಾರ್ಜಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರ, ಕರೆಕ್ಟಾ? ಸೊ ಲೋ ಮಾರ್ಜಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರ ಅಂತ ಕ್ವಾಲಿಟಿಲಿ ಏನು ಕಾಂಪ್ರಮೈಸ್ ಇಲ್ಲ? ಕ್ವಾಲಿಟಿಲಿ 200% ಕಾಂಪ್ರಮೈಸ್ ಆಗಲ್ಲ ಸರ್. ಆಲ್ಮೋಸ್ಟ್ ಮಂತ್ಲಿ 50-60 ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ. ಸೊ ಪ್ರತಿ ಒಂದು ಒಬ್ಬರಿಂದ ಒಬ್ರು ರೆಫರೆನ್ಸ್ ಅಲ್ಲಿ ಹೋಗ್ತಾ ಇರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರೆ. ಸೊ ಲಾಸ್ಟ್ ಟೈಮ್ ನಾವು ಒಂದು ಸುರೇಶ್ ಅಂತ ಹೇಳಿ ವಿಡಿಯೋ ಮಾಡಿದ್ವಿ ಕೆಂಗೇರಿ. ಆಕ್ಚುಲಿ ಆ ಕ್ಲೈಂಟ್ ಬಂದು ಈ ಕ್ಲೈಂಟ್ ಅವ್ರ ರೆಫರೆನ್ಸ್ ಸರ್. ಒಬ್ಬರಿಂದ ಒಬ್ಬರಿಗೆ ರೆಫರೆನ್ಸ್ ಅಲ್ಲಿ ಸೂಪರ್ ಆಗಿ ಹೇಳಿದ್ರೆ. ಬನ್ನಿ ಮನೆಯನ್ನ ಕೂಡ ಒಂದ್ ಕಡೆಯಿಂದ ತಿಳ್ಸ್ಕೊಂಡ್ ಬಂದ್ಬಿಡೋಣ ಸರ್. ಫಸ್ಟ್ ಟಿವಿ ಯೂನಿಟ್ ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರೋದು ಅಂತ ಹೇಳಿದ್ರೆ ಒಂದ್ ಕಡೆಯಿಂದ ಹೇಳಿ ಏನೇನ್ ಮಾಡಿದ್ದಾರೆ? ಇದು ನೋಡಿ ಸಿಂಪಲ್ ಆಗಿ ಮಾಡಿರೋದು ಸರ್. ಕೆಳಗಡೆ ಫುಲ್ ಸ್ಟೋರೇಜ್. ಸೊ ಈ ಕಡೆ ನೋಡಿ ಇಲ್ಲಿ ಸ್ಟೋರೇಜ್ ಇದೆ. ಸೊ ನೀವು ಫುಲ್ ಇದು ರೂಟಿಂಗ್ ಸರ್. ಸೊ ನೀವು ನೋಡ್ಬೋದು ಎಲ್ಲೂ ಫ್ರೇಮ್ ಕಾಣಲ್ಲ ಅಂಡ್ ಫಿನಿಶಿಂಗ್ ನೋಡ್ಬೋದು ಸರ್ ನೀವು. ನಿಮ್ಗೆ ಅಲ್ಯೂಮಿನಿಯಂ ಅನ್ನೋ ಫೀಲೇ ಬರಲ್ಲ. ಆಮೇಲೆ ಇನ್ನೊಂದು ಕ್ವಶನ್ ಕೇಳ್ತೀನಿ, ಇದ್ಯಾಕೆ ಒಂದು ಸ್ವಲ್ಪ ಮಾಮೂಲಿ ಕೌಂಟರ್ ಗಿಂತ ಸ್ವಲ್ಪ ಜಾಸ್ತಿ? ಹೌದು ಸರ್, ಇದು ಕ್ಲೈಂಟ್ ರಿಕ್ವೈರ್ಮೆಂಟ್ ಸರ್. ಸೊ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಮಾಡಿದ್ದೀವಿ. ಓಕೆ, ಅವ್ರಿಗೆ ದೊಡ್ಡದು ಬೇಕಿತ್ತು, ಹೈಟ್ ಜಾಸ್ತಿ ಬೇಕಿತ್ತು. ಈ ತರ ಮಾಡೋದ್ರಿಂದ ಬೆನಿಫಿಟಾ ನಾನ್ ಬೆನಿಫಿಟಾ ಏನಂತ ಹೇಳಿದ್ರೆ? ಆಸ್ ಪರ್ ಕ್ಲೈಂಟ್ ರಿಕ್ವೈರ್ಮೆಂಟ್. ಸೊ ನೋಡ್ಲಿಕ್ಕೆ ಇದು ನಿಮ್ಗೆ ನೋಡಿ ಇಲ್ಲಿ ಡಬಲ್ ಸ್ಟೋರೇಜ್ ಸಿಗುತ್ತೆ. ಜಾಸ್ತಿ ಬೇಕು ಅಂದ್ರೆ ಸೊ ಸ್ವಲ್ಪ ಹೈಟ್ ಹೋದ್ರೆ ಒಳ್ಳೇದು. ಸೊ ಇಲ್ಲ ಅಂದ್ರೆ ನಿಮ್ಗೆ ಲುಕ್ ವೈಸ್ ನೋಡಿದಾಗ ಸೊ ನಿಮ್ಗೆ ಸ್ವಲ್ಪ ಶಾರ್ಟ್ ಸೈಜ್ ಅಲ್ಲಿ ಮಾಡೋದು ತುಂಬಾ ಒಳ್ಳೇದು. 1.5 feet ಮಾಡೋದು ತುಂಬಾ ಒಳ್ಳೇದು. ಓಕೆ ಓಕೆ. ಸೊ ವೀಕ್ಷಕರೇ, ಸ್ಟೋರೇಜ್ ಬೇಕು ನಮ್ಗೆ, ಮಕ್ಕಳು ಮರಿ ಇದಾರೆ, ಆಟ ಸಾಮಾನೆಲ್ಲ ತುಂಬಿಸಿಡ್ಬೇಕಂದ್ರೆ ನೋಡಿ ನೀವು ಆರಾಮಾಗಿ ಸೆಟಪ್ ಬಾಕ್ಸ್ ಎಲ್ಲ ಇಡಬಹುದು. ಓ, ಇದರಲ್ಲಿ ಇವರು ಬ್ಲೂಟೂತ್ ಎಲ್ಲ ಇಲ್ಲೇ ಇದ್ರಲ್ಲೇ ಇಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಕೆಳಗಡೆ ಡ್ರಾಸ್ ಕೊಟ್ಟಿದ್ದೀವಿ ಸರ್. ಓಕೆ, ಈ ಮಕ್ಕಳದ ಆಟ ಸಾಮಾನೆಲ್ಲ ತುಂಬಿಸಿಡ್ಬೋದು ಸರ್ ಇವಾಗ. ಸೊ ವೀಕ್ಷಕರೇ ನೋಡಿ, ಮಕ್ಳು ಏನ್ ಮಾಡ್ತಾರೆ ನೋಡಿ, ಈ ತರ ಟೇಬಲ್ಗಳ ಮೇಲೆ ನಿಮ್ ಸೋಫಾಗಳ ಮೇಲೆ ಎಲ್ಲ ಹರಡಿಟ್ಬಿಡ್ತಾರೆ. ತಗೊಂಡ್ಬಂದ್ಬಿಟ್ಟು ಇದ್ರೊಳಗಡೆ ತುಂಬಿಸಿ ಆರಾಮಾಗಿ ಇಡಬಹುದು ಅಷ್ಟೇನೆ. ನೋಡಿ ಇದ್ರೊಳಗಡೆ ಸ್ಟೋರೇಜ್
is that. ಏ ಬೆನಿಫಿಟ್ ಸರ್ ಇದು, ನನ್ನ ಪ್ರಕಾರ ಇದು ಬೆನಿಫಿಟ್. 100% ಬೆನಿಫಿಟ್. ಸ್ಪೇಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು. ಯೂಸ್ ಮಾಡ್ಕೋಬಹುದು. ನೋಡಿ ವೀಕ್ಷಕರೇ, ಟಿವಿ ಕೆಳಗಡೆ ಸ್ಟೋರೇಜ್ ಅಲ್ಲಿ ಇಷ್ಟೊಂದು ಸ್ಪೇಸ್ ಮಾಡಕ್ಕಾಗತ್ತೆ ಅಂತ ಇವತ್ತೇ ನಾನು ನೋಡಿರೋದು. ಥಿಂಕೆ ಮಾಡಿಲ್ಲಲ್ಲ ಎಷ್ಟೋ ಜನ. ಬಟ್ ಆದ್ರೆ ಪ್ರೊಜೆಕ್ಷನ್ ಸರ್ ಆಲ್ಮೋಸ್ಟ್ ಇದು 52 ಇಂಚಸ್ ಟಿವಿ ಹಾಕಿದ್ದಾರೆ. ಓಹೋ ಹೋ 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 ಹೋ, ದೊಡ್ಡದು ಅಲ್ವಾ ಸರ್ ಇದು? ಹೌದು ಸರ್. ಸೊ ಬ್ಯಾಕ್ ಡ್ರಾಪ್ ಏನ್ ಮಾಡಿದ್ದೀರಾ ನೀವು ಇಲ್ಲಿ? ಸೊ PVC ಲೂವರ್ಸ್ ಮಾಡಿದ್ವಿ ಸರ್. PVC ಲೂವರ್ಸ್ ಜೊತೆಲಿ ಇದು ನಮಗೆ ಮಾರ್ಬಲ್ ಫಿನಿಶ್. ಮಾರ್ಬಲ್ ಫಿನಿಶ್ ಪ್ರೊಜೆಕ್ಷನ್ ಕೊಟ್ಟು ಬ್ಯಾಕ್ ಸೈಡ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ಅದರಲ್ಲಿ ಹಿಂದ್ಗಡೆ ಸ್ಟ್ರಿಪ್ ಲೈಟ್ ಹಾಕಿದ್ದೀರಾ ಅಲ್ವಾ? ವೆರಿ ನೈಸ್. ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾ ಇದೆ. ಯಾಕಂದ್ರೆ ನೋಡಿ ಇದೇ ಕಲರ್ ಅನ್ನ ಇಲ್ಲಿ ಮ್ಯಾಚ್ ಮಾಡಿದ್ದೀರಾ. ಸೊ ಇಲ್ಲಿ ರೂಟಿಂಗ್ ಮೆಥಡ್ ತಗೊಂಡಿದ್ದೀರಾ. ಅಂಡ್ ಇದು ವುಡನ್ನು ಇದು ವುಡನ್ನು. ಸೊ ವೆರಿ ನೈಸ್ ಸರ್, ಇದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಸರ್ ಇಲ್ಲಿಂದ ನೆಕ್ಸ್ಟ್ ಎಲ್ಲ ಹೋಗ್ತಾ ಇದೀವಿ. ಕಿಚನ್ ಹೋಗ್ಬೋದು ಸರ್. ಸೊ ಕಿಚನ್ ಹೋಗ್ತಾ ಎಂಟ್ರೆನ್ಸ್ ಅಲ್ಲಿ ಆರ್ಚ್ ಮಾಡಿದೀವಿ ಸರ್. ಪ್ಯಾನಲಿಂಗ್ ಆರ್ಚ್. ನೋಡಿ ವೀಕ್ಷಕರೇ, ನಿಮ್ದೇನಾದ್ರೂ ಪಾರಿತೋಷಕಗಳಿರ್ತವೆ, ಶೀಲ್ಡ್ ಇರುತ್ತೆ, ಅವೆಲ್ಲ ಇಟ್ಕೊಳ್ಳೋದಕ್ಕೆ ಒಂದೊಳ್ಳೆ ಇದಿರುತ್ತೆ. ಬಂದವರು ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಇದು ಟಿವಿ ಯೂನಿಟ್ ಅಲ್ಲಿ ಹಾಕಿದ್ರಲ್ಲ ಅದೇ ಕಲರ್ ಸರ್. ನೋಡಿ ವೀಕ್ಷಕರೇ, ವಾವ್ ಚೆನ್ನಾಗಿ ಬಂದಿದೆ ಸರ್. ಸೊ ಕಿಚನ್ ಸೈಜ್ ಏನಿರ್ಬೋದು ಸರ್? ಇದು ಕಿಚನ್ ತುಂಬಾ ದೊಡ್ಡದಿದೆ ಸರ್. ಅಪ್ರಾಕ್ಸಿಮೇಟ್ಲಿ ನಿಮಗೆ 8x12 ಬರುತ್ತೆ ಸರ್. 8x12? ಹೌದು, ಇದು ಓಪನ್ ಕಿಚನ್ ಮಾಡಿದ್ದಾರೆ. ಸೊ 8x12 ಬರುತ್ತೆ. ನಾನು 5 lakhs ಅಲ್ಲಿ ಮಾಡಿದ್ ನೋಡಿ, ಕಿಚನ್ ಏನೋ ಕಾಂಪ್ಯಾಕ್ಟ್ ಮಾಡ್ಬಿಡ್ತೀರಾ ಅಂತ ತುಂಬಾ ಅನ್ಕೊಂಡಿದ್ದೆ. ದೊಡ್ಡದಿದೆ ಸರ್. ಇದು ಹ್ಯೂಜ್ ಆಗಿದೆ ಸರ್ ಇದು. ಸಿಂಬರ್ಗಡೆ ಲಾಫ್ಟ್ ನೋಡಬಹುದು. ಸೊ ಪ್ಲಸ್ ಗ್ರಾಸರಿ ಯೂನಿಟ್ ನೋಡಬಹುದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಕಲರ್ ಸರ್ ಇದು ಎಷ್ಟು ಸರ್ ಇದು? ಜೇಡ್ ಸಿಲ್ವರ್ ಸರ್. ಜೇಡ್ ಸಿಲ್ವರ್. ಹೌದು, ಚೆನ್ನಾಗಿ ಬಂದಿದೆ ಸರ್ ಇದು. ಬಾಟಮ್ ಕೂಡ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್ ಕೊಟ್ಟಿದ್ದೀವಿ. ಸೊ ನೋಡಬಹುದು. ಸೊ ಇಲ್ಲಿ ವಿಕರ್ ಕೊಟ್ಟಿದ್ದೀವಿ ಸರ್. ಫಸ್ಟ್ ಒಂದೇ ಒಂದು ವಿಕರ್ ಬಾಸ್ಕೆಟ್, ಬಟ್ ಅದು ದೊಡ್ಡದಲ್ವಾ PVC ಇದು? ಅದ್ರ ಕೆಳಗಡೆ ಸೊ ಇಲ್ಲಿ ಸ್ಟೋರೇಜ್ ಹಾಕಿದ್ರಿ. ಓಕೆ, ಮಿಕ್ಸಿ ಎಲ್ಲ ಇಟ್ಕೋಬಹುದು. ಇಲ್ಲಿ ಫುಲ್ ಸ್ಟೋರೇಜ್ ಇದೆ ವಿತ್ ಓಪನ್ ಶೆಲ್ಫ್. ಒಂದ್ ಕಡೆ ಓಪನ್ ಕೊಟ್ಟಿದ್ದೀವಿ. ಸೊ ಸಿಲಿಂಡರ್ ಇಡಬಹುದು ಸರ್. ಎಕ್ಸ್ಟ್ರಾ ಸಿಲಿಂಡರ್. ಆಮೇಲೆ ಒಳಗಡೆ ಕೂಡ ಪಾರ್ಟಿಷನ್ ಕೊಟ್ಟಿದ್ದೀವಿ ಸರ್. ಇದು ಒಳ್ಳೆ ಐಡಿಯಾ ಮಾಡಿದ್ರಿ. ಇದು ಬ್ಲೈಂಡ್ ಕಾರ್ನರ್ಗೆ ಹಾಕೊಂಡ್ಬಿಟ್ಟಿದ್ದೀರಾ. ಓಕೆ, ಸೊ ನಿಮಗೆ ಇಲ್ಲಿ ಸಿಂಕ್ ಯೂನಿಟ್. ಸೊ ನೋಡಿ ಸರ್, ಆಲ್ಮೋಸ್ಟ್ ನಾವು ಈ ಪ್ರಾಜೆಕ್ಟ್ ಮಾಡಿ 1 year ಮೇಲೆ ಆಗಿದೆ. ಸೊ ಈಗಲೂ ನೋಡಬಹುದು, ಏನು ತೊಂದರೆ ಇಲ್ಲ ತಾನೇ? ಏನು ಪ್ರಾಬ್ಲಮ್ ಇಲ್ಲ ಸರ್. ನೋಡಿ ಇದು ಬಾಕ್ಸ್ ಟೈಪ್ ಮಾಡಿದಿರಾ ಸರ್ ಇದು? ನೋಡಿ ವೀಕ್ಷಕರೇ, ಎಲ್ಲಿ ಇದೇ ವುಡ್ ಆಗಿದ್ದಿದ್ರೆ ಒಂದು ಚೂರಾದ್ರೂ ನಿಮ್ಗೆ ಇಷ್ಟೊಂದು ಹಾಳಾಗಿರೋದು ಅಥವಾ ಒಂದು ಡ್ಯಾಮೇಜ್ ಆಗಿರೋದು, ಕಿತ್ಕೊಂಡ್ಬಂದಿರೋದು. ಬಟ್ ಆ ಆಪ್ಷನ್ ಇಲ್ಲ. ನೀವು ಅದನ್ನ ತಲೆಗೆ ಸ್ಟ್ಯಾಂಡಮ್ ಸರ್ ಇದು? ಹಾಂ ಸರ್, 6 ಸ್ಟ್ಯಾಂಡಮ್ಸ್ ಟೋಟಲ್ ಆಗಿ? 6 ಸ್ಟ್ಯಾಂಡಮ್ಸ್ ಇದೆ. ಎಲ್ಲ ಈಗ 6 ಸ್ಟ್ಯಾಂಡಮ್ ಕೊಟ್ರಲ್ಲ ನೀವು ಇದಕ್ಕೆ 5 lakhs ಅಡಿಷನ್ ಮಾಡಿದ್ರ ಅಥವಾ ಅದರಲ್ಲೇ ಬಂತಾ? ಇನ್ಕ್ಲೂಡಿಂಗ್ ಸರ್ ಇದು. ಇನ್ಕ್ಲೂಡಿಂಗ್ ಹೌದು. 6 ಸ್ಟ್ಯಾಂಡಮ್ಸ್. ಯಾರು ಕೊಡ್ತಾರೆ ಸರ್? 6 ಟ್ಯಾಂಡಮ್ 5 ಲಕ್ಷದಲ್ಲಿ ನೀವೇ ಕೊಡ್ತಾ ಇದ್ದೀರಾ? ಕೊಡಿ ತೋರಿಸಿಲ್ಲ. ಸೊ ಮೇಲ್ಗಡೆ 2 4 ಇಂಚ್ ಸ್ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ನೀಟಾಗಿ ಆರ್ಗನೈಸ್ ಮಾಡಿದ್ದೀರಾ ನೋಡಿ. PVC ಕೊಟ್ಟಿದ್ದೀವಿ. ಕಟ್ಲರಿ ತರ ಪ್ಲೇನ್ ಕೊಟ್ಟಿದ್ದೀರಾ ಅಲ್ವಾ? ಓಕೆ, ನೋಡಿ ವೀಕ್ಷಕರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ವಾವ್, ಚೆನ್ನಾಗಿ ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಈ ಕಡೆ ಸರ್ ಸ್ಟೋರೇಜ್ ಕಂಪ್ಲೀಟ್ ಸ್ಟೋರೇಜ್ ಶೆಲ್ಫ್ ಹಾಕ್ಬಿಟ್ಟು ಸ್ಟೋರೇಜ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ವೆರಿ ನೈಸ್. ಲಾಸ್ಟಲ್ಲಿ ಗಾಳಿ ಆಡಲಿ ಅಂತ ಇದನ್ನ ಹಾಕಿರೋದು ಸಿಲಿಂಡರ್ ಇಡಕ್ಕೆ. ಓಕೆ, ಆಮೇಲೆ ಇಲ್ಲೂ ಮಾಡಿಬಿಟ್ಟಿದ್ದೀರಾ? ಹೌದು, ಇಲ್ಲೊಂದು ಸಿಂಕ್ ಯೂನಿಟ್ ಮಾಡಿದ್ದೀವಿ ಸರ್. ಸೊ 2 ಸಿಂಕ್ ಇತ್ತು ವ್ಯಾನಿಟಿಗೆ. ಓಕೆ, ಇದ್ರೊಳಗಡೆ ಈ ಥರ ಸ್ಟ್ಯಾಂಡ್ ಥರ ಮಾಡಿದ್ರಾ? ಹಿಂಗೆಲ್ಲ ಮಾಡ್ಕೊಟ್ಟು ನಿಮ್ಮ ಹುಡುಗರು ಮಾಡಿದ್ದೆ ಅನ್ಸುತ್ತೆ ಅಲ್ವಾ? ಐಡಿಯಾ ಕೊಡ್ತಾ ಇರ್ತಾರೆ ನಿಮ್ಮ ಹುಡುಗರು, ಹಿಂಗೆಲ್ಲ ಮಾಡೋಣ, ಫುಲ್ ಐಡಿಯಾ ಅವ್ರದ್ದು ಹುಡುಗರದೇ ಇರುತ್ತೆ ಸರ್. ಏನಾರು ಮಾಡ್ಬಿಡೋಣ ಅಂತ ಓನರ್ಗಳಿಗೆ ಐಡಿಯಾ ಕೊಡ್ತಾರೆ. ಪ್ಲಸ್ ಫುಲ್ ಲಾಫ್ಟ್ ಮಾಡಿದೀವಿ ಸರ್. ಸಜ್ಜ ಇಲ್ಲ ತಾನೇ? ಸಜ್ಜ ಇಲ್ಲ ಸರ್, ನಾವೇ ಕ್ರಿಯೇಟ್ ಮಾಡಿ ಮಾಡಿರೋದು. ಇಷ್ಟು ಉದ್ದ ಬಂತಲ್ಲ ಸರ್ ಇದು? ಲೈಕ್ ಇದು ಸ್ಟ್ರೆಂತ್ ತಡೆಯುತ್ತಾ ಸರ್ ಇದು? ಸರ್ ಅಪ್ ಟು ನೀವು 80 to 100 kgs ವರೆಗೂ ನೀವು ಇಡಬಹುದು. 100 kgs ವರೆಗೆ ನೋಡಿ ಸರ್, ತುಂಬಾ ಲೆಂತ್ ತಗೊಂಡಿದೆ. ಆಲ್ಮೋಸ್ಟ್ ನೋಡಿ 12 feet ಗಿಂತ ಮೇಲೆ ಇದೆ. ಸೊ ವೀಕ್ಷಕರೇ ನೋಡ್ಬೋದು. ಸೊ ಸಜ್ಜ ಇರಲೇಬೇಕು ಅನ್ನೋ ಅಗತ್ಯ ಇಲ್ಲ, ಹಾಗೇನೆ ಮಾಡ್ಬೋದು. ಅಂಡ್ ಎದುರುಗಡೆ ನೀವು ನೋಡ್ತಾ ಇದ್ರೆ ಇದು ನಿಮಗೆ ಗ್ರಾಸರಿ ಯೂನಿಟ್ ಮಾಡ್ಕೊಟ್ಟಿದ್ದಾರೆ. ಕ್ರಾಕರಿ ತರ ಯೂಸ್ ಆಗುತ್ತೆ ಇದು ನೋಡಿ. ವಿತ್ ಗ್ಲಾಸ್ ಕೊಟ್ಟಿದ್ದೀವಿ ಸರ್. ಶೆಲ್ಫ್ ಗ್ಲಾಸ್ ಹಾಕ್ಬಿಟ್ರಲ್ವಾ? ಓಕೆ, ಇದು ಚಾಂಪಿಯನ್ ಗೋಲ್ಡ್ ಅಲ್ವಾ ಸರ್? ಚಾಂಪಿಯನ್ ಗೋಲ್ಡ್ ಫ್ರೇಮ್ ಸರ್. ಹಾಂ, ವೆರಿ ನೈಸ್, ತುಂಬ ಚೆನ್ನಾಗಿದೆ. ಬನ್ನಿ ಸರ್, ರೂಮ್ಸ್ಗಳಿಗೆ ಹೋಗ್ಬಿಡೋಣ ಇವಾಗ. ಸೊ ವೀಕ್ಷಕರೇ, ಇವಾಗ ಈ ಮನೆ ಓನರ್ ಆಗಿರುವಂತಹ ಅಮ್ಮು ಮೇಡಮ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಿಮ್ಮ ಮನೆ ನೋಡಿದ್ವಿ, ತುಂಬ ಇಷ್ಟ ಆಯಿತು. ಒಳ್ಳೆ ಡೀಸೆಂಟ್ ಆಗಿ ಮಾಡಿದ್ದೀರಾ. ಫಸ್ಟ್ ಕ್ವಶನ್ ಇದೇನೆ, ವೈ ಅಲ್ಯೂಮಿನಿಯಂ ಇಂಟೀರಿಯರ್? ನಾವು ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗಬೇಕು ಅಂತ ನಿಮಗೆ ಮನಸ್ಸು ಬಂತು? ಅದು ಹೇಳಿ ನಮಗೆ. ಸೊ ಟು ಬಿ ಫ್ರ್ಯಾಂಕ್, ಇದು R&D ಮಾಡಿದ್ದು ಫುಲ್ ನನ್ನ ಹಸ್ಬೆಂಡೇನೆ. ಫುಲ್ ಒಂದು ಚಾನಲ್ ಅಪ್ಡೇಟ್ ಮಾಡಿದ್ರು ಲೈಕ್ ಬೇರೆ ಕುತ್ಕೊಂಡು ಅದು ವ್ಯೂ ಮಾಡಿದೆ. ನಾನು ಕರೆದು ನೋಡು ಏನೇನು ಐಡಿಯಾಸ್ ಬೇಕು ಅಂತೆಲ್ಲ ಹೇಳಿ ಫುಲ್ ಒಂದು ಚಾನಲ್ ಬಿಡ್ತು. ನಾವಿಲ್ಲಿ ಮಾಡೋವರೆಗೂ ಯಾವ ಚಾನಲ್ ಬಿಡ್ಲಿಲ್ಲ. ನೀವು ಯಾವ್ದು ಅಪ್ಲೋಡ್ ಮಾಡ್ತೀರಾ ಇಂಟೀರಿಯರ್ ನೋಡ್ತಾ ಎಲ್ಲ ನೋಡಿದ್ದಾರೆ. ಅವರು ಓಕೆ ಅಂದ್ರು, ಬಟ್ ನಿಮಗೆ ಬರ್ಬೇಕಲ್ಲ ಕಾನ್ಫಿಡೆನ್ಸ್. ಸರ್ ಅದು ಆ ಕಾನ್ಫಿಡೆನ್ಸ್ ಬಂದು ಲೈಕ್ ಮ್ಯಾರೇಜ್ ಆಗಿ 10 years ಆಯ್ತಾ. 2 ರೆಂಟ್ ಹೌಸ್ ಅಲ್ಲಿ ಇದ್ವಿ. ಆ ವುಡ್ ಪ್ರಾಬ್ಲಮ್ ನನಗೆ ಹೇಗಿತ್ತು ಅಂತಂದ್ರೆ, ಒಂದು 1 yearಗೆ ಅದೊಂಥರ ನೀರ್ ಬಿದ್ದು ಸಿಂಕ್ ಏರಿಯಾ ಹತ್ರ ಎಲ್ಲ ವುಡ್ ಇಂಟೀರಿಯರ್. ಸೊ ನಾನು ಅವ್ರು ಹಿಂಗೆ ಹೇಳಿದ್ರು ಈ ಐಡಿಯಾ ಇದೆ ಅಂತ ಹೇಳಿ, ನಾನು ಓಕೆ ಎಕ್ಸ್ಪ್ಲೋರ್ ಮಾಡೋಣ ಅಂತಾನೆ ನಾನು ರೆಡಿ ಇದ್ದೆ. ಎಕ್ಸ್ಪೀರಿಯನ್ಸ್ ಸೆಂಟರ್ಗೆ ಹೋಗಿದ್ವಿ, ಇಷ್ಟ ಆಯ್ತು, ಓಕೆ ಟ್ರೈ ಮಾಡೋಣ. ಹೌ ಅಬೌಟ್ ದೇರ್ ಸ್ಟಾಫ್ಸ್? ಅವರೆಲ್ಲ ಯಾವ ರೀತಿ ನಿಮಗೆ ಕೋಆರ್ಡಿನೇಟ್ ಸರ್? ಒಂದು
ತುಂಬಾ ಡೌಟ್ಸ್ ಇರುತ್ತೆ ನಿಮ್ಮ ತಲೆಯಲ್ಲಿ. ಇಲ್ಲ ಎಷ್ಟು ಕಾಲ್ ಮಾಡಿದ್ರು, ಎಷ್ಟು ಸತಿ ಇದ್ ಮಾಡಿದ್ರು, ಪೇಷನ್ಸ್ ಆಗಿ ಆನ್ಸರ್ ಮಾಡೋದು, ಹೋಗಿದ ತಕ್ಷಣ ನೀಟಾಗಿ ವೆಲ್ಕಮ್ ಮಾಡೋದು, ಎಕ್ಸ್ಪ್ಲನೇಷನ್, ನಾವೇನೇ ಕ್ವಶನ್ ಕೇಳಿದ್ರು ಅದಕ್ಕೆ ನೀಟಾಗಿ ಆನ್ಸರ್ ಮಾಡ್ತಿದ್ರು. ಸೊ ಡೌಟ್ಸ್, ನಾನದು ತುಂಬಾ ಡೌಟ್ಸ್ ಕೇಳಿದೆ ಸರ್, ತುಂಬಾನೇ ಡೌಟ್ಸ್ ಕೇಳಿದೆ ಸರ್. ನಾನು ಫಸ್ಟ್ ಟೈಮ್ ಹೋದಾಗ ಮೀಟ್ ಮಾಡಿದೆ, ಅದಾದ್ಮೇಲೆ ಬರೀ ಅಲ್ಲಿ ಇರೋರೇ ಹೆಲ್ಪ್ ಮಾಡಿದ್ರು ನಿಜವಾಗ್ಲೂ. ಇನ್ನೊಂದು ಕ್ವಶನ್ ಕೇಳ್ತೀನಿ, ನೀವು ರೆಂಟಲ್ ಅಲ್ಲೂ ಇದ್ದು ಬಂದವರು ನೋಡಿ, ಒಂದು ರೆಂಟಲ್ ಮನೆಗೊಂದು ವುಡ್ ಇಂಟೀರಿಯರ್ ಮಾಡೋಕ್ಕೂ ಕೂಡ 5 lakhs ದಾಟತ್ತೆ. ಸೊ ಇವತ್ತು ಇಡೀ ನಿಮ್ಮ ಮನೆನ ಸೊ ಲೈಫ್ ಟೈಮ್ ಬಾಳಿಕೆ ಬರುವಂತ ಇಂಟೀರಿಯರ್ನ 5 lakh ಅಲ್ಲಿ ಮಾಡ್ಕೊಟ್ಟಿದ್ದಾರೆ. ಇದು ನಿಮ್ಗೆ ವರ್ತ್ ಅಂತ ಅನ್ಸುತ್ತಾ ಮೇಡಮ್? ನಿಜವಾಗ್ಲೂ ಬರ್ತಿದೆ ಸರ್. ಸೊ ನಮ್ಗೆ ಅಫೋರ್ಡೆಬಲ್ ಅಂತ ಅನ್ಸುತ್ತಾ ಇದೆ? ಪ್ರೈಸ್ ವೈಸ್ ಟು ಬಿ ಫ್ರಾಂಕ್ ಗೊತ್ತಿಲ್ಲ, ನೋ ಐಡಿಯಾ. ಅದು ಫುಲ್ ಹಸ್ಬೆಂಡ್ ಇದ್ದು ನನ್ಗೆ. ಬಟ್ ನಾನು ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದು, ನನಗೆ ಅಲ್ಯೂಮಿನಿಯಂ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಹೌದು ಸರ್. ಅಂಡ್ ವಾಟ್ ಅಬೌಟ್ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು, ಬಂದು ನೋಡಿದವರು ಅವ್ರ ಇದು ಹೇಗಿತ್ತು ಇನಿಷಿಯಲಿ? ಫಾರ್ ಎಕ್ಸಾಂಪಲ್ ನೋಡಿ, ಇದು ತುಂಬಾ ಚೆನ್ನಾಗಿ ಬಂದಿದೆ, ರೂಟಿಂಗ್ ಮೆಥಡ್ ಮಾಡಿದ್ದಾರೆ. ಸೊ ನೋಡಿದವರೆಲ್ಲ ಏನ್ ಕಾಂಪ್ಲಿಮೆಂಟ್ ಕೊಟ್ಟರು ನಿಮಗೆ? ಸರ್ ಬಂದು ನೋಡಿ, ಈ ಏರಿಯಾಲಿ ಆಲ್ಮೋಸ್ಟ್ ಅಕ್ಕಪಕ್ಕ ಬಂದು ನೋಡಿ, ಈ ಸರೌಂಡಿಂಗ್ ಅಲ್ಲಿ ನಾವೇ ಅಲ್ಯೂಮಿನಿಯಂ ಮಾಡಿಸಿರೋದು. ಸೊ ಅದೊಂಥರ ಓಕೆ ಇದಾಗಿದೆ ನನಗೆ. ಎಲ್ಲರೂ ಬಂದು ನೋಡಿದಾಗ ಒಂಥರ ಏನು ಬಂದು ಮಾಡೋರು ಮುಟ್ ನೋಡಿ ಬಂದು ಈ ವರ್ಕ್ ಮಾಡಕ್ ಬರ್ತಿದ್ರಲ್ಲ ಎಂಪ್ಲಾಯೀಸ್, ಅವರು ಅಷ್ಟೇ ಆ ಪಾರ್ಟಿಷನ್ ಮೇನ್ ಆಗಿ ನೋಡ್ಬಿಟ್ಟು ಉಡ್ಡ ಇಲ್ಲ ಸರ್ ಅಲ್ಲ ತಟ್ಟಿ ನೋಡೋರು ಹೇಳಿದ್ರೆ ನಂಬ್ತಿಲ್ಲ. ನನ್ನ ಡ್ಯಾಡಿ ಬಂದು 3 months ಆಯ್ತು. ಆದ್ಮೇಲೆ ಅವರು ಏನಿದು ವುಡ್ ಹಂಗೆ ಅವ್ರಿಗೂ ಅಲ್ಯೂಮಿನಿಯಂ ಅಂತ ಗೊತ್ತಾಗಕ್ಕೆ 3 months ಆಯ್ತು. ಆ ತರ ಎಲ್ಲ ಇಷ್ಟಪಟ್ಟಿದ್ದಾರೆ, ಎಲ್ಲ ಇಷ್ಟಪಟ್ಟು ಇಲ್ಲಿ ಬಂದು ನೋಡಿ. ಸುರೇಶ್ ಅಂತ ಇವ್ರ ಫ್ರೆಂಡ್ ಅವರು ಕೆಂಗೇರಿ ಹತ್ರ ಮಾಡಿಸಿದ್ವಿ ಸರ್ ವಿಡಿಯೋ. ಆಮೇಲೆ ನಿಮ್ಮ ಕಿಚನ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡೇ ಟು ಡೇ ಆಪರೇಷನ್ಸ್ ಅಲ್ಲಿ ವುಡ್ಗೂ ಅಲ್ಯೂಮಿನಿಯಂಗೂ ಏನಾದ್ರು ಡಿಫರೆನ್ಸ್ ಅನ್ಸುತ್ತಾ, ಇಲ್ಲ ಕ್ಯಾಶುವಲ್ ಆಗೇ ಇದೆ? ಸದ್ಯಕ್ಕೆ ನಾವು ಸರ್ ಡಿಸೆಂಬರ್ ಬಂದ್ವಿ, ಈಗ ಆಲ್ಮೋಸ್ಟ್ 4-5 months ಆಯ್ತು. ನನ್ಗಂತೂ ಏನು ಕಂಪ್ಲೇಂಟ್ಸ್ ಸದ್ಯಕ್ಕೆ ಬಂದಿಲ್ಲ. ಲೈಟ್ ವೆಯ್ಟ್, ಓಕೆ ದ ಫೀಲ್ ಹಿಂಗೆ ಎಳ್ದಾಗ ಲೈಟ್ ವೆಯ್ಟ್, ಏನು ಫೀಲ್ ಕೊಡ್ತಿಲ್ಲ. ನಾನು ವುಡ್ಡಿಲ್ ಇದ್ದಾಗ, ಈಗ ಅಪೋಸಿಟ್ ಅಲ್ಲಿ ನೀವು ನೋಡಿದ್ರಿ ಪ್ಯಾನಿಟ್ರಿ, ಅದು ವುಡ್ಡಲ್ಲಿ ಲೈಕ್ ಈಚ್ ಅಂಡ್ ಎವ್ರಿ ಟೈಮ್ ಓಪನ್ ಮಾಡಿದ್ರು ಭಯ ಆಗುತ್ತೆ ನನಗೆ, ಎಲ್ಲಿ ಕಿತ್ಕೊಂಡು ಬರುತ್ತೆ. ಬಟ್ ಇದು ನಂಗೆ ಆ ಭಯ ಇಲ್ಲ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ಬಿ ಇಂಟೀರಿಯರ್ಗೆ ವರ್ಕ್ ಕೊಡ್ಬೋದಾ, ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಬೋದಾ? ನಿಮ್ಮ ಮನಸ್ಸಿಂದ ಏನ್ ಹೇಳ್ತೀರಾ? 200% ಕೊಡ್ಬೋದು. ಎಂಪ್ಲಾಯೀಸ್ ಸೂಪರ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಪ್ಲಸ್ ಕಮಿಟ್ಮೆಂಟ್ಸ್ ಹೇಳಿದ್ಕಿಂತ ಬಿಫೋರೇ ಬೇಗ ಮಾಡ್ಕೊಡ್ತಾರಾ? ವಾಟ್ ಅಬೌಟ್ ದೇರ್ ವರ್ಕರ್ಸ್? ಇಲ್ಲಿ ಬಂದು ಮಾಡ್ತಾರಲ್ಲ, ಅವ್ರು ಚೆನ್ನಾಗಿ ವರ್ಕ್ ಮಾಡ್ತಾರೆ? ಏನು ತೊಂದರೆ ಕೊಡ್ಲಿಲ್ಲ ಸರ್ ನಮ್ಗೆ. ಏನಂದ್ರೆ ಏನು ತೊಂದರೆ ಕೊಡ್ತಿಲ್ಲ. ಜಸ್ಟ್ ವಿಡಿಯೋ ಪರ್ಪಸ್ ಗಾಗಿ ಹೇಳ್ತಿಲ್ಲ, ಸೀರಿಯಸ್ಲಿ ಏನ್ ಟ್ರಬಲ್ ಕೊಟ್ಟಿಲ್ಲ. ಹೇಳ್ತಾ ಇದ್ದೀರಾ ಹಾಗಾದ್ರೆ ಅಲ್ವಾ? ಅವ್ರುಂಟು, ಅವ್ರಿಗೊಂದು ರೂಮ್ ಕೊಟ್ಟಿದ್ವಿ, ಅವ್ರುಂಟು, ಅವ್ರ ಕೆಲಸ ಉಂಟು ಮಾಡಿದ್ರು. ಮುಗಿಸ್ಕೊಟ್ರು ಮೇಡಮ್ ಇದನ್ನ? ಸರ್ ಕಿಚನ್ ಅದೆಲ್ಲ ಆಲ್ಮೋಸ್ಟ್ ನಮ್ಗೆ 2 weeks ಹೇಳಿದ್ರು, ಬಟ್ 12 days ಅಲ್ಲಿ ಆಲ್ಮೋಸ್ಟ್ 12-13 days ಅಲ್ಲಿ 12 ದಿನದಲ್ಲಿ. ಸೀರಿಯಸ್ಲಿ ಸರ್, 2 weeks ಅಂತ ಇದ್ದಿದ್ದು ಪ್ಲಾನ್. ಇದು ಬಂದು ಬೇರೆ ರೂಟಿಂಗ್ ಅನ್ನೋದ್ರಿಂದ ಬೇರೆ ಪರ್ಸನ್ ಬಂದ್ರು, ಅವರು 2 days ತಗೊಂಡ್ರು. 2 days, only 2 days. So 14 days ಅಲ್ಲಿ ಎವ್ರಿಥಿಂಗ್ ಇಸ್ ಡನ್. ಅದಕ್ಕೆ 1 day ಆಲ್ಮೋಸ್ಟ್ 2.5-3 days. 15 ದಿನದಲ್ಲಿ ಎಲ್ಲ ಮುಗಿದೋಯ್ತು ನಮ್ದು. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಅಂಡ್ ನಮ್ಮ ಬೀಂಡರ್ಗೆ ಒಂದು ತಮ್ಸ್ ಕೊಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಹಾಗೇನೆ. ಬೆಸ್ಟ್ ಆಫ್ ಲಕ್. ಓಕೆ, ಸೂಪರ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಸರ್ ಸರ್ ರೂಮಲ್ಲಿ ಇದ್ದೀವಿ ಸರ್. ಇದು ಫಸ್ಟ್ ಬೆಡ್ರೂಮ್ ಸರ್. ಇಷ್ಟು ದೊಡ್ಡದು ವಾರ್ಡ್ರೋಬಾ ಸರ್? ಇದು ನಿಮಗೆ ವಿಡ್ತ್ 10 feet ವಿಡ್ತ್ ಬರುತ್ತೆ ಸರ್. ಹೈಟ್ 11 feet ಹೈಟ್ ಬರುತ್ತೆ ಸರ್. 10x11? ಹೌದು ಸರ್, 10x11 ಬರುತ್ತೆ. ಹ್ಯೂಜ್ ಅಲ್ವಾ ಸರ್ ಇದು? ಹೌದು ಸರ್. ಸೊ ನೋಡ್ಬೋದು, ಎಲ್ಲ ಓಪನ್ ಡೋರ್ಸೇ ಮಾಡಿದ್ದೀವಿ ಸರ್. ಕಂಪ್ಲೀಟ್ ಓಪನ್ ಡೋರ್ಸ್ ಅಲ್ಲ? ಕಂಪ್ಲೀಟ್ ಓಪನ್ ಡೋರ್ಸ್. ಸೊ ನೀವು ಈ ಕಡೆ ನೋಡ್ಬೋದು. ಬಂದಿರಿ ಸರ್, ಅಲ್ಲೇ ಬಂದ್ಬಿಡ್ತೀನಿ. ಹಾಂ ಸರ್. ಸೊ ವೀಕ್ಷಕರೇ, ಸೊ ಈ ಕಡೆ ನೋಡ್ಬೋದು ಸರ್, ಕಂಪ್ಲೀಟ್ ಶೆಲ್ಫ್ಸ್ ಹಾಕಿದ್ದೀರಾ? ಫುಲ್ ಸ್ಟೋರೇಜ್. ಕೆಳಗಡೆ ಡ್ರಾಸ್ ಕೊಟ್ಟಿದ್ದೀವಿ ಸರ್. ಎಲ್ಲ ಡ್ರಾವರ್ ಹಾಕ್ಬಿಟ್ಟಿದ್ದೀರಾ? ಓಕೆ. ನೆಕ್ಸ್ಟ್ ಸರ್ ಹಂಗೆ ಸೊ ಒಳಗಡೆ ಎಲ್ಲ ವೈಟ್ ತೊಗೊಂಡಿದ್ದೀರಲ್ಲ? ಫುಲ್ ಒಳಗಡೆ ಫುಲ್ ವೈಟು, ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. 1 unit ಫುಲ್ಲು. ಪರವಾಗಿಲ್ಲ ಸರ್, ಟೂ ಮಚ್ ಆಗೋಯ್ತು ಬಿಡಿ ಸರ್ ನನ್ನ ಪ್ರಕಾರ ಇದು. ಸೊ ಸ್ಪೇಸ್ ನಿಮಗೆ ಎಲ್ಲೂ ವೇಸ್ಟ್ ಆಗಲ್ಲ ಸರ್, ಅಂಡ್ ಎನಾಫ್ ಸ್ಪೇಸ್ ಸಿಗುತ್ತೆ ಸರ್. ಎರಡು ರೂಮ್ಸ್ ಒಂದೇ ಸಾಕ್ಬಿಡಿ ಸರ್, ಇಷ್ಟು ದೊಡ್ಡದಾಗಿದೆ ಇದು. ಓಪನ್ ಮಾಡಿ ಸರ್ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಸರ್, ಈ ಕಡೆ ಒಂದು ಮಿರರ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ. ಹಾಂ ಹಾಂ ಹಾಂ. ಮಿರರ್ ಬ್ಯಾಕ್ ಸೈಡ್ ನಿಮ್ಗೆ ಸ್ಟೋರೇಜ್ ಇದೆ. ಅಲ್ಲೂ ಸ್ಟೋರೇಜ್ ಮತ್ತೆ? ಹೌದು. ಕಾಸ್ಮೆಟಿಕ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು. ಓಕೆ ಓಕೆ. ಸೊ ಕೆಳಗಡೆ ಮತ್ತೆ ಡ್ರಾ ಇದೆ. ಓ, ಇಲ್ಲಿ ಮತ್ತೆ ಡ್ರಾವರಾ? ಇದು ಹ್ಯೂಜ್ ಸ್ಟೋರೇಜ್ ಆಗೋಯ್ತು ಸರ್ ಇದು. ವೀಕ್ಷಕರೇ 10 feet ವಿಡ್ತ್ ಬರುತ್ತೆ. ಸೊ ಇಲ್ಲೊಂದು ಯೂನಿಟ್ ಇದೆ. ಸೊ ನಿಮ್ಗೆ ಈ ಕಡೆಯಿಂದ ಆಕ್ಸೆಸ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ ಸರ್. ಸೈಡ್ ಆಕ್ಸೆಸ್. ಬನ್ನಿ ನೋಡೋಣ. ಸೊ ಯೂಸ್ಡ್ ಕ್ಲಾತ್ಸ್ ಅದೇನಾದ್ರು ಹಾಕಬೇಕು ಅಂದ್ರೆ ಈ ಕಡೆ ಯೂಸ್ ಮಾಡ್ಕೊಬೋದು ಸರ್. ಸೈಡ್ ಇದು ಎವ್ರಿ ಡೇ ಟು ಡೇ ಯೂಸ್ಡ್ ಕ್ಲಾತ್ಸ್ಗಳಿಗೆ ಏನೇನು ಐಡಿಯಾ ಮಾಡಿದ್ದೀರಾ ರೀ? ಚೆನ್ನಾಗಿ ಮಾಡಿದ್ದೀರಾ ಸರ್ ಇದು. ಸೊ ವೀಕ್ಷಕರೇ ನೋಡ್ಬೋದು ಸರ್, ಹೈಟ್ ನಿಮಗೆ 4 feet ಹೈಟ್ ಬರುತ್ತೆ ಸರ್. ಅದು 4 feet? 4 feet ಹೈಟ್ ಬರುತ್ತೆ. ಹ್ಯೂಜ್ ಬಿಡಿ ಸರ್. ಕಲರ್ ಸರ್ ಯಾವ್ದು ಸರ್ ಇದು? ಸೊ ಮೆಟಾಲಿಕ್ ಬ್ಲಾಕ್ ಸಿಲ್ವರ್ ಸರ್. ಮೆಟಾಲಿಕ್ ಬ್ಲಾಕ್ ಸಿಲ್ವರ್ ವಿತ್ ಬ್ಲಾಕ್ ಫ್ರೇಮ್ ಸರ್. ಬ್ಲಾಕ್ ಫ್ರೇಮ್ ಅಲ್ವಾ ಇದು? ಸೆಕೆಂಡ್ ಬೆಡ್ರೂಮ್ ಸರ್. ಹೌದು, ಇದು ಕಿಡ್ಸ್ ಬೆಡ್ರೂಮ್. ಇದು ವಿಡ್ತ್ ಬಂದು ನಿಮಗೆ 6 feet ಬರುತ್ತೆ ಸರ್. ಆಲ್ರೆಡಿ? ಹೌದು. ಸೊ 6 feet ಬರುತ್ತೆ. ಇದು 11 ಅಲ್ವಾ ಸರ್ ಇದು? 6 ಹೈಟ್ 11 ಬರುತ್ತೆ ಸರ್, ವಿಡ್ತ್ 6 feet ಬರುತ್ತೆ. ಸೊ ಈ ಕಡೆ ನೋಡಿ, ಫಸ್ಟ್ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ ಸರ್. ಓಕೆ. ಸೊ ಈ ಕಡೆ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಕಾಸ್ಮೆಟಿಕ್ ಸ್ಟೋರೇಜ್. ಹೌದು, ಪ್ಲಸ್ ನಿಮಗೆ ಡ್ರಾ ಕೂಡ ಕೊಟ್ಟಿದ್ದೀವಿ. ಕೆಳಗಡೆ ಡ್ರಾ ಕೊಟ್ಟಿದ್ದೀವಿ ಎಕ್ಸ್ಟ್ರಾ.
ಸೊ ಫುಲ್ ಸ್ಟೋರೇಜು. ಸ್ಟೋರೇಜ್ ಚೆನ್ನಾಗಿದೆ ಬಿಡಿ ಸರ್. ಈ ಕಡೆ ನೋಡ್ಬೋದು ಸರ್. ಕಲರ್ ಕಾಂಬಿನೇಷನ್ ಹೇಳಿ ಸರ್, ಇದು ಏನು ಕಲರ್ ಸರ್ ಇದು? ಸರ್ ಇದು ಹೇಳ್ತೀನಿ ಸರ್, ಇದು ಒಳಗಡೆ ನೋಡಿ 2 ಡ್ರಾ ವಿತ್ ಹ್ಯಾಂಗಿಂಗ್ ಸಪ್ರೇಟ್ ಕೊಟ್ಟಿದ್ದೀವಿ ಸರ್. ಇದು ಮೆಟಾಲಿಕ್ ಬ್ರಾನ್ಸ್ ಸರ್ ವಿತ್ ವೈಟ್ ಬಾರ್ಡರ್ ಕೊಟ್ಟಿದ್ದೀವಿ. ವೈಟ್ ಬಾರ್ಡರ್ ಹೌದು, ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್ ಅಲ್ಲಿ ಇದೆ ಸರ್. ಚಾಂಪಿಯನ್ ಗೋಲ್ಡ್ ಫ್ರೇಮ್ ಚೆನ್ನಾಗಿ ಬಂದಿದೆ ಸರ್. ಇದು ನಮ್ದು ಐಫೋನ್ ಎಲ್ಲ ಬರುತ್ತೆ ಅದೇ ಕಲರ್, ಸೇಮ್ ಕಲರ್ ಸರ್. ಸಕ್ಕತ್ತಾಗಿದೆ. ವೀಕ್ಷಕರಿಗೆ ಕಲರ್ ತುಂಬಾ ಚೆನ್ನಾಗಿದೆ, ಚೂಸ್ ಮಾಡ್ಕೊಳ್ಳಿ, ತುಂಬಾ ಸಕ್ಕತ್ತಾಗಿರುತ್ತೆ. ಅಂಡ್ ಹೈಟ್ ಇದು ಕೂಡ ನಿಮಗೆ ಲಾಫ್ಟ್ 4 ಫೀಟ್ ಬರುತ್ತೆ. ಅಂದ್ರೆ ಇದು ರೂಫ್ ಹೈಟ್ ಜಾಸ್ತಿ ಇದೆ ಮನೆ. ಕರೆಕ್ಟ್. ಇದು ಫೈನಲ್ ಬೆಡ್ರೂಮ್ ಸರ್. ಇದು 3rd ಬೆಡ್ರೂಮ್. ಸೊ ಇದು ಆಲ್ಮೋಸ್ಟ್ ನಿಮಗೆ 6x7 ವಾರ್ಡ್ರೋಬ್ ಅಂಡ್ 4x6 ಲಾಫ್ಟ್ ಬರುತ್ತೆ ಸರ್ ಮೇಲ್ಗಡೆ. ಫುಲ್. ಹೌದು, ರೂಪ್ ಲೆವೆಲ್ ವರೆಗೆ ಮಾಡಿಬಿಟ್ಟಿದ್ದಾರೆ ಸರ್ ಇದು. ಸೊ ಈ ಕಡೆ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ವಿತ್ ಡ್ರಾಯರ್ ಪ್ಲಸ್ ಸ್ಟೋರೇಜ್. ಸೊ ನಿಮ್ಗೆ ಡ್ರೆಸ್ಸಿಂಗ್ ಯೂನಿಟ್ ಬ್ಯಾಕ್ ಸೈಡ್ ಕೂಡ ಸ್ಟೋರೇಜ್ ಬರುತ್ತೆ. ಸೊ ಹಿಂದ್ಗಡೆನೂ ಸ್ಟೋರೇಜ್ ಸಿಗ್ತಾ ಇದೆ. ಫುಲ್ ಸ್ಟೋರೇಜ್ ಸಿಗುತ್ತೆ. ವಾವ್, ಚೆನ್ನಾಗಿದೆ ಬಿಡಿ ಸರ್ ಇದು. ಸೊ ಇಲ್ಲಿ ನೋಡ್ಬೋದು, ಮತ್ತು ಈ ಕಡೆ ಪ್ಲಸ್ ಎಕ್ಸ್ಟ್ರಾ ಹ್ಯಾಂಗಿಂಗು ಡ್ರಾಯರ್ಸು ಸ್ಟೋರೇಜ್ ಫುಲ್ ಸರ್. ವೆರಿ ನೈಸ್ ಸರ್, ಚೆನ್ನಾಗಿ ಬಂದಿದೆ ಸರ್ ಇದು. ಸೊ ಹೈಟ್ 4 ಫೀಟ್ ಲಾಫ್ಟ್ ಬರುತ್ತೆ. ಲಾಫ್ಟ್ ಸಿಗುತ್ತೆ ಸರ್. ಮನೆ ನೋಡ್ಕೊಂಡ್ ಬಂದ್ವಿ, ಓನರ್ ರಿವ್ಯೂ ಕೂಡ ಆಯ್ತು ಸರ್. ಫೈನಲ್ ಆಗಿ ಬರುವಂಥದ್ದು ಬೆಲೆ ಇಲ್ಲಿ ಎಕ್ಸಾಕ್ಟ್ 5 lakhs ಆಯ್ತಾ, ಅಡಿಷನಲ್ ಏನಾದರೂ ಆಯ್ತು ಸರ್? ಇಲ್ಲ, ಆಲ್ಮೋಸ್ಟ್ 5 lakh ಪ್ಲಸ್ GST ಸರ್. 5 ಲಕ್ಷ GST. ಏನು ಅಡಿಷನ್ ಮಾಡಿಲ್ಲ. ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ 3 ವಾರ್ಡ್ರೋಬ್ ಮಾಡಿದ್ದೀರಾ, ಕಿಚನ್ ತುಂಬಾ ದೊಡ್ಡದಾಗಿದೆ, ಏನಾದರೂ ಆ್ಯಡ್ ಆನ್ ಆಯ್ತಾ ಅಂತ ಕೇಳೋದು. ಏನೂ ಆಗಿಲ್ಲ. ರೀಸನ್ ಅಂದರೆ ಇದೊಂದು ಟಿವಿ ರೂಟಿಂಗ್ ಮಾಡಿದ್ರೆ ಹಂಗಾಗಿ ನಿಮಗೆ ಸ್ವಲ್ಪ ಜಾಸ್ತಿ ಅನಿಸ್ಬೋದು ಅಷ್ಟೇ ಅಲ್ವಾ. ಬಟ್ ರೂಟಿಂಗ್ ಮಾಡಿರೋದು 5 lakh ಆ್ಯಡ್ ಆಗ್ಬಿಟ್ಟಿದೆ ಇನ್ಕ್ಲೂಡೆಡ್. ಸರ್ ನಿಮ್ಮ ಪ್ರೈಸಿಂಗ್ ಅಂತ ಬಂದಾಗ ಏನು ರೇಟ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಇವಾಗ ಅಲ್ಯೂಮಿನಿಯಂ ಪ್ರೈಸಸ್ ಎಲ್ಲ ತುಂಬಾ ಅಂದರೆ ತುಂಬಾ ಜಾಸ್ತಿ ರೇಟ್ ಜಾಸ್ತಿ ಆಗಿದೆ. ಸೊ ಆದರೂ ಸ್ವಲ್ಪ ನಾವು ಅಷ್ಟು ಜಾಸ್ತಿ ಮಾಡಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ಸಿ ಲಾಫ್ಟ್ ಎಲ್ಲ 750 ಸ್ಟಾರ್ಟ್ ಆಗುತ್ತೆ ಸರ್. ಸೊ ಕಿಚನ್ ಎಲ್ಲ 1000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಾರ್ಡ್ರೋಬ್ ಎಲ್ಲ 1050 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. 1050 ರೂಪೀಸ್ ಆಗುತ್ತೆ. ಈ ರೀತಿ ರೂಟಿಂಗ್ ಮಾಡಬೇಕು ಅಂತ 1750 ಆಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಅಂಡ್ ಇದೆಲ್ಲ ಸಿಂಗಲ್ ಸೈಡ್ ಸರ್. ನೀವು ಇಲ್ಲ ಡಬಲ್ ಸೈಡ್ ಸ್ವಲ್ಪ ಪ್ರೀಮಿಯಂ ಹೋಗ್ತೀರಾ ಅಂದ್ರೆ ಇನ್ನೊಂದು 10% ಎಕ್ಸ್ಟ್ರಾ ಆಗುತ್ತೆ. 10% ಜಾಸ್ತಿ ಆಗುತ್ತೆ. GST ವರ್ಕ್ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಸರ್ ನೀವು? ಸರ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ವರ್ಕ್ ಮಾಡ್ತೀವಿ. ರೀಸೆಂಟ್ ಆಗಿ ಔಟ್ ಆಫ್ ಬೆಂಗಳೂರು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಸರ್? ಪ್ರೆಸೆಂಟ್ ಇವಾಗ ಹಾಸನ್ ನಡೀತಾ ಇದೆ, ಕೋಲಾರ ನಡೀತಾ ಇದೆ, ತುಮಕೂರು ನಡೀತಾ ಇದೆ, ಬೆಳಗಾಂ ನಡೀತಾ ಇದೆ, ಮೈಸೂರು ನಡೀತಾ ಇದೆ. ಓಕೆ. ಸೊ ಮೈಸೂರಲ್ಲೂ ಮಾಡ್ಕೊಡ್ತಾರೆ. ಪ್ರೆಸೆಂಟ್ ಮಾಡ್ತಾ ನಡೀತಾ ಇದೆ. ಓಕೆ. ಈ ಗ್ಯಾರಂಟಿ ವಾರಂಟಿ ಅಂತ ಬಂದಾಗ ನಿಮ್ಮ ಕಡೆಯಿಂದ ಎಷ್ಟು ವಾರಂಟಿ ಇರುತ್ತೆ ಸರ್? 20 years ವಾರಂಟಿ ಕೊಡ್ತೀವಿ. 20 ವರ್ಷ ವಾರಂಟಿ ಇನ್ಕ್ಲೂಡಿಂಗ್ ಕಲರ್ ಸಮೇತ 20 years ವಾರಂಟಿ. ಏನು ಆಗೋದೇ ಇಲ್ಲ ಅಂತ ಹೇಳ್ತಾರೆ? ಏನೂ ಆಗಲ್ಲ ಸರ್, ಬಿಕಾಸ್ ನೀವು ಡೇ 1 ಇಂದ ಹೇಳ್ತಾ ಇದ್ದೀವಿ, ಇದರ ಲೈಫ್ ಟೈಮ್ ಪ್ರಾಡಕ್ಟ್. ನೀವು ಹೇಳಿದ್ರಿ ಸರ್ ಅಲ್ಯೂಮಿನಿಯಂ ಬೆಲೆ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬೆಲೆ ನಾಳೆ ದಿನ ಜಾಸ್ತಿ ಆಗಿ ಇದು ಬೆನಿಫಿಟ್ ಎಲ್ಲ ತಾನೇ ನಮಗೆ? ಸರ್ 200% ಸರ್. ಯಾಕಂದ್ರೆ ನಾನು ಇನಿಷಿಯಲ್ ಡೇಸ್ ಅಲ್ಲಿ ಹೇಳ್ತಾ ಇದೆ, ಸೊ ಅಲ್ಯೂಮಿನಿಯಂ ಅಲ್ಲಿ ಇನ್ವೆಸ್ಟ್ ಮಾಡೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ದಂಗೆ 200% ಇವತ್ತು ಅಂತ ಸತ್ಯ ಅನಿಸ್ತಾ ಇದೆ ಸರ್. ಬಿಕಾಸ್ ಇವತ್ತು ನಮ್ಮ ಸ್ಕ್ರಾಪ್ ಸೆಲ್ಲಿಂಗ್ ಪ್ರೈಸ್ 250 ರೂಪೀಸ್ ಪರ್ ಕೆಜಿ. 250 ರೂಪೀಸ್ ಪರ್ ಕೆಜಿ ಸ್ಕ್ರಾಪ್ ಪ್ರೈಸ್ ನಾವು ಕೊಡ್ತಾ ಇದ್ದೀವಿ ಸರ್. ಅಂದ್ರೆ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಮಾಡಿದವರಿಗೆಲ್ಲ ಇವಾಗ ಆ ಬೆಲೆ ವಾಪಸ್ ಬಂದಂಗೆ ಆಲ್ಮೋಸ್ಟ್ ಸರ್. ಯಾಕಂದ್ರೆ ಈಗ ನನ್ನ ಹತ್ರ ಮುಂಚೆ ಸ್ವಲ್ಪ ಹಳೆ ಸ್ಟಾಕ್ ಏನಿತ್ತಲ್ಲ, ಸೊ ಅದು ನಾವು ಆಲ್ಮೋಸ್ಟ್ 200 ರೂಪೀಸ್ ಅಂತ ತಂದಿದ್ದು, ಬಟ್ ಇವತ್ತು ಸೇಲ್ ಮಾತ್ರ 250 ರೂಪೀಸ್. ಅಂದ್ರೆ ನಿಮ್ ಪ್ರಕಾರ ನಾವು ಈ ತರದೊಂದು ಇಂಟೀರಿಯರ್ ಮಾಡ್ಕೊಂಡು ನೀವು ಹೇಳ್ದಂಗೆ 20 ವರ್ಷ ವಾರಂಟಿ ತಗೊಂಡು ಆಮೇಲೆ ಕಿತ್ ಸ್ಕ್ರಾಪ್ ಹಾಕಿದ್ರು ಅದೇ ರೇಟ್ ಖಂಡಿತ ಸಿಗುತ್ತೆ ಸರ್. ನೋಡ್ರಿ, ಇದು ವುಡ್ ಸಾಧ್ಯನಾ? ಇಲ್ಲ, ವುಡ್ ಕಿತ್ತಾಗ ನಿಮ್ಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಬಟ್ ಇದು 20 ವರ್ಷ ಇಟ್ಕೊಂಡು ಅದನ್ನ ತೆಗೆದು ಸೇಲ್ ಮಾಡ್ಬಿಟ್ರೆ ನೀವು ಹಾಕಿರೋ ದುಡ್ಡಂತೂ ಡೆಫಿನೆಟ್ಲಿ ಬರುತ್ತೆ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿದೆ. ಬಟ್ 20 ವರ್ಷ ವಾರಂಟಿ ಇವರೇ ಕೊಡ್ತಾ ಇದ್ದಾರೆ ಅಂದಮೇಲೆ ಇನ್ನೇನು ಬೇಕ್ರಿ ಸರ್? ಇವಾಗ ಯಾರಾದ್ರೂ ಬರಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂದ್ರೆ ಆಫೀಸಲ್ಲಿ ಇದೆ ಸರ್? ಅಂದ್ರಳ್ಳಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಸರ್. ಸೊ ನಮ್ದು 10 to 6 ಓಪನ್ ಇರುತ್ತೆ. ಆಲ್ 7 days ವರ್ಕಿಂಗ್ ಇರುತ್ತೆ. ಎನಿ ಟೈಮ್ ಬರ್ಬೋದಲ್ವಾ? ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಬಿ ಇಂಟೀರಿಯರ್ ಅವ್ರದ್ದು ಸೋಷಿಯಲ್ ಮೀಡಿಯಾ ಕೂಡ ಇದೆ. ಎಲ್ಲವನ್ನ ಚೆಕ್ ಮಾಡಿ ನಿಮ್ಮ ಮನೆಗೆ ಕ್ವಾಲಿಟಿ ಲೈಫ್ ಟೈಮ್ ಬಾಳಿಕೆ ಬರುವಂಥ ಇಂಟೀರಿಯರ್ನ ಹಾಕ್ಸಿ ಅಂತ ಹೇಳ್ತೀನಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲೈಫ್ ಟೈಮ್ ಇಂಟೀರಿಯರ್ಗಳನ್ನು ಒಂದು ಒಳ್ಳೆ ಬೆಲೆಯಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.